ಕೆಲವೊಮ್ಮೆ ಗಣ ದೊಡ್ಡದಿದ್ದರೂ ಗುಣ ಚಿಕ್ಕದು ಇರುತ್ತದೆ. ಒಮ್ಮೊಮ್ಮೆ ಗಣ ಚಿಕ್ಕದಿದ್ದರೂ ಗುಣ ದೊಡ್ಡದಿರುತ್ತದೆ. ಎಂದೋ ಒಮ್ಮೆ ಗಣ ತ್ಯಜಿಸಿ ನಿಜ ಗುಣದಿಂದ ಜೀವ ಮುಕ್ತವಾಗುತ್ತದೆ. ಕೆಲವೊಮ್ಮೆ ಗಣ ಅಂದರೆ ಗುಂಪು, ಸಮೂಹ ದೊಡ್ಡದಿದ್ದರೂ ಕೂಡ ಅವರ ಗುಣ ಮಾತ್ರ ಅತಿ ಜಘನ್ಯ, ಸಮತಾಭಾವ ರಹಿತ, ಮಾತ್ಸರ್ಯದಿಂದ ಯುಕ್ತ, ಕೀಳು ದರ್ಜೆಯದ್ದು ಇರುತ್ತದೆ. ಆದ್ದರಿಂದ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬ ಗಾದೆಯಂತೆ ಅನೇಕ ಮುಗ್ಧ ಜೀವಗಳು ಇವರನ್ನೇ ಶ್ರೇಷ್ಠರೆಂದು ನಂಬಿ ಲಾಭದಿಂದ ವಂಚಿತರಾಗುತ್ತಾರೆ. ಮುಗ್ಧ ಜೀವ ಇವರನ್ನು ಶ್ರೇಷ್ಠರೆಂದು ನಂಬಲು ಏನು ಕಾರಣ? ಅಂದರೆ ಕಾರಣ ಇಷ್ಟೇ: ಅವರ ಗುಂಪು ದೊಡ್ಡದಿದ್ದು ನಾನಾ ಪ್ರಕಾರದ ಚೇಷ್ಟೆಗಳಿಂದ ಯುಕ್ತ ಇರುವ ಕಾರಣ ಸಾಮಾನ್ಯ ಜೀವ ಜಿನಶಾಸನದ ರಹಸ್ಯವನ್ನು ತಿಳಿಯದ ಕಾರಣ ಬಹುಮತವನ್ನೇ ನಂಬುವುದು. ಇದು ಸರಳ ಮನಸ್ಸಿನ ಸಹಜ ಬುದ್ಧಿ ಇದೆ. ಇರಲಿ ಬಿಡಿ, ಇನ್ನು ಮುಂದೆ ನೋಡ್ರಿ. ಒಮ್ಮೊಮ್ಮೆ ಗುಣ ದೊಡ್ಡದಿದ್ದರೂ ಕೂಡ ಗಣ ಚಿಕ್ಕದು ಇರುತ್ತದೆ. ಅಂದರೆ ಗುಂಪು ಚಿಕ್ಕದಿರುತ್ತದೆ, ಅವ್ರ ಜೊತೆಗೆ ಯಾರೂ ಇರೋದಿಲ್ಲ. ಕೆಲವು ಜೀವಗಳಲ್ಲಿ ಜಿನಶಾಸನ, ಶ್ರದ್ಧೆ, ಭಕ್ತಿ, ವಿನಯ, ಸಮತಾಭಾವ, ತ್ಯಾಗ ಎಲ್ಲ ಇದ್ದರೂ ಕೂಡ ಅವರನ್ನು ಸುತ್ತುವರಿದ ಶಿಷ್ಯ ಪರಿವಾರ ಅತೀ ಕಡಿಮೆ ಇದ್ದು ಮುಗ್ಧ, ಸರಳ, ಸಾಮಾನ್ಯ ಬುದ್ಧಿಯ ಜೀವ ಇವರನ್ನು ನೋಡಿ ಆಕರ್ಷಿತ ಆಗಲಾರದು. ಇಂತಹ ವಿಡಂಬನೆ ಕರ್ಮಭೂಮಿಗಳಲ್ಲಿ ಸದಾ ಕಾಲ ನಡೆದು ಬಂದಿದೆ, ಮುಂದೂ ಕೂಡ ನಡೆಯುತ್ತಾ ಇರುತ್ತದೆ. ಇದು ಹೇಗಾದರೂ ಇರಲಿ ಬಿಡಿ, ಇದನ್ನು ಬಿಟ್ಟು ಇನ್ನು ಮುಂದಿನ ವಿಷಯ ನೋಡ್ರಿ. ಎಂದೋ ಒಮ್ಮೆ ಗಣ ತ್ಯಜಿಸಿ, ಅದು ದೊಡ್ಡದು ಬೇಡ, ಸಣ್ಣದು ಬೇಡ, ಈಗ ಯಾವುದೂ ಬೇಡ. ಎಂದೋ ಒಮ್ಮೆ ಗಣ ತ್ಯಜಿಸಿ ಅಂದರೆ ಜೀವನು ತನಗಾಗಿ ತನ್ನಲ್ಲೇ ಅಡಗಿರುವ ಪೂಜ್ಯ ಗುಣಗಳನ್ನು ತಾನೇ ಪ್ರಕಟಪಡಿಸಿಕೊಂಡು ಮುಕ್ತನಾಗಿ ಅನಂತ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಅಲ್ಲಿವರೆಗೆ ಈ ಸಂಸಾರದಲ್ಲಿ ಈ ಜಂಜಾಟ ಪ್ರತಿದಿನ ಇರುವುದೇ ಇದೆ.